ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ಮಹಿಳೆಯರು ನನಗೆ ಇತ್ತೀಚೆಗೆ ತುಂಬಾ ಕಮೆಂಟ್ ಮಾಡ್ತಿದ್ರು ಮತ್ತು ಪರ್ಸ್ನಲಿ ವಾಟ್ಸಪ್ ಎಲ್ಲ ಸಹ ಕೂಡ ಮಾಡ್ತಿದ್ರು. ಮ್ಯಾಮ್, ಮಗು ಆದ ನಂತರ 2 ಮಕ್ಕಳಾಗಿದೆ. ಸೊ ಮಗು ಆದ ನಂತರ ಏನಾಗಿದೆ, ಹೊಟ್ಟೆಯ ಬೊಜ್ಜು ಅನ್ನೋದು ಹಾಗೇ ಇದೆ ಮೇಡಮ್. ಏನು ಮಾಡಿದ್ರು ಸಹ ಕೂಡ ಕರಗ್ತಾನೆ ಇಲ್ಲ. ವ್ಯಾಯಾಮ ಮಾಡ್ತಿದ್ದೀನಿ, ಹೆಲ್ತಿ ಡಯೆಟ್ನ ಫಾಲೋ ಮಾಡ್ತಿದ್ದೀನಿ. ಸೊ ಏನು ಮಾಡಿದ್ರು ಸಹ ಕೂಡ 1% ಹೊಟ್ಟೆಯ ಬೊಜ್ಜು ಅನ್ನೋದು ಕರಗೇ ಇಲ್ಲ, ಹಾಗೇ ಇದೆ. ಸೊ ಯಾವುದೇ ರೀತಿಯಾದಂತಹ ವೆಸ್ಟರ್ನ್ ಡ್ರೆಸ್ನೆಲ್ಲ ಸಹ ಕೂಡ ವೇರ್ ಮಾಡೋದಕ್ಕಾಗ್ತಿಲ್ಲ. ನನಗೆ ತುಂಬ ಇಷ್ಟ, ಬಟ್ ವೇರ್ ಮಾಡೋದಕ್ಕಾಗ್ತಿಲ್ಲ. ಏನು ಮಾಡೋದು, ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜನ್ನು ಕರಗಿಸ್ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಇತ್ತೀಚೆಗೆ. ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ. ಸೊ ಇದರಿಂದ ನಿಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜು, ಮೇಯ್ನಾಗಿ ಮಕ್ಕಳಾದ ನಂತರ ಆ ಬೊಜ್ಜನ್ನೋದು ಹಾಗೆ ಉಳಿದಿರುತ್ತಲ್ವ ಮಹಿಳೆಯರಲ್ಲಿ. ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಒಂದು ಡ್ರಿಂಕ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಡ್ರಿಂಕ್ನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಒಂದು ಪುಟ್ಟದಾದಂತಹ ತಡ್ಕ ಪ್ಯಾನ್ ಅಂತ ಕರೀತಾರಲ್ವ, ಒಗ್ಗರಣೆ ಎಲ್ಲ ಹಾಕ್ತೀವಲ್ವ. ಸೊ ಆ ಒಂದು ಪುಟ್ಟದಾದಂತಹ ಬಾಣಲಿಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ, ಹೋಂಕಾಳು ಅಂತ ಸಹ ಕೂಡ ಕರೀತಾರೆ, ಅಥವಾ ವಾಮ ಅಂತ ಸಹ ಕೂಡ ಕರೀತಾರೆ. ಮತ್ತೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಇಂಚು ಆಗುವಷ್ಟು ಚಕ್ಕೆ, ಮತ್ತು 1 ಇಂಚು ಆಗುವಷ್ಟು ಒಣಶುಂಠಿ, ಡ್ರೈ ಜಿಂಜರ್. ಸೊ ಇದು ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಣಶುಂಠಿ ಮನೆಯಲ್ಲೇ 1-2-3 ದಿನ ಇಟ್ಟರೆ ಅಥವಾ ಬಿಸಿಲಲ್ಲಿಟ್ಟರೆ ಸಂಪೂರ್ಣವಾಗಿ ಹಸಿ ಶುಂಠಿನೇ ಒಣಗಿಸಿದ್ರೆ ಅದು ಒಣಶುಂಠಿ ಆಗುತ್ತೆ. ಇಲ್ಲ ಅನ್ನೋದಾದರೆ ನಿಮಗೆ ಅಂಗಡಿಗಳಲ್ಲೂ ಸಿಗುತ್ತೆ ಒಣಶುಂಠಿ ಅಂತ ಕೇಳಿ. ಕೆಲವೊಂದು ಕಡೆ ಸಿಗೋದು ಕಷ್ಟ, ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಇದನ್ನೇನು ಮಾಡಬೇಕು, ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟು ಇದು ಸಂಪೂರ್ಣವಾಗಿ ನೀವು ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅನ್ನೋದಾದರೆ ನೀವು ಹಾಕಿರುವಂತಹ ಓಂಕಾಳು, ಜೀರಿಗೆ ಚಿಟಪಟ ಅನ್ನುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಂಪೂರ್ಣವಾಗಿ ಬ್ರೌನ್ ಕಲರ್ ಆಗೋವರೆಗೂ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಚಿಟಪಟ ಅಂದಿದ್ದ ತಕ್ಷಣವೇ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು, ನಂತರ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ನ ತೆಗೆದುಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಪೌಡರ್ನ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಪೌಡರ್ನ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಒಂದು ಪುಟ್ಟದಾದಂತಹ ಬಾಕ್ಸ್ ಅಥವಾ ಕಂಟೈನರ್, ಸೊ ಇಲ್ಲ ಅನ್ನೋದಾದರೆ ಒಂದು ಬಟ್ಲಲ್ಲಿ ಹಾಕಿಡ್ಬೋದು. ಇದನ್ನು ಆದಷ್ಟು ಒಂದೊಳ್ಳೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಸುಮಾರು ಏನಿಲ್ಲ ಅಂದ್ರೂ ಒಂದು 15-20 ದಿನಗಳ ಕಾಲ ಇದನ್ನು ನೀವು ಯೂಸ್ ಮಾಡ್ಬೋದು. ಆದಷ್ಟು ಕಡಿಮೆನೇ ಮಾಡ್ಕೊಳ್ಳಿ, ಜಾಸ್ತಿ ಏನೂ ಟೈಮ್ ತಗೊಳ್ಳೋದಿಲ್ಲ ಮಾಡೋದಕ್ಕೆ. ಆದಷ್ಟು ಫ್ರೆಶ್ಶಾಗಿ ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾದಂತಹ ಒಂದು ಪೌಡರ್ನ ಏನು ಮಾಡಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ದಿನಕ್ಕೆ ತಗೊಳ್ಳಿ, ಸಾಕಾಗುತ್ತೆ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಈ ಪೌಡರ್ನ ತೆಗೆದುಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ನೀರಿಗೆ, ಅಂದರೆ ಕುಡಿಯೋದಕ್ಕೆ ಬಿಸಿ ಅನ್ನಿಸ್ಬೇಕು ನಿಮಗೆ, ಸ್ವಲ್ಪ ಬೆಚ್ಚಗಿರಬೇಕು ಅಂಥ ನೀರಿಗೆ ನೀವು ಈ ಒಂದು ಪೌಡರ್ನ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಒಂದು ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ನೀವು ಹಾಕಿರುವಂತಹ ಶುಂಠಿ, ಅಜ್ವಾನ, ಜೀರಿಗೆ, ಚಕ್ಕೆ ಇವೆಲ್ಲ ಸಹ ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೇ ಮೇಯ್ನಾಗಿ ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜನ್ನು ಕರಗಿಸೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅಕಸ್ಮಾತ್ ನಿಮಗೇನಾದರೂ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅನ್ನೋದಾದರೆ, ಅಜೀರ್ಣದ ಸಮಸ್ಯೆ ಇತ್ತು ಅನ್ನೋದಾದರೆ, ಸೊ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡುತ್ತೆ. ನೋಡಿ, ಇಲ್ಲಿ ನಾನು ಕುಡಿತಿದ್ದೀನಿ. ಸೊ ಇದೇ ರೀತಿಯಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಆದ ನಂತರ ಈ ಒಂದು ಡ್ರಿಂಕ್ನ ನೀವು ಸೇವನೆ ಮಾಡಬೇಕಾಗತ್ತೆ. ಒಂದು 200 ml ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಸಾಕಾಗುತ್ತೆ. ನಂತರ 1 ಗಂಟೆಗಳ ಕಾಲ ಏನನ್ನು ಸಹ ಕೂಡ ತಿನ್ನಬಾರ್ದು. ನಾರ್ಮಲ್ ನೀರನ್ನು ಕುಡಿಬೋದು ಅಷ್ಟೇ, ಅದನ್ನು ಬಿಟ್ಟು ಟೀ, ಕಾಫಿ, ಬ್ರೇಕ್ಫಾಸ್ಟ್ ಏನೂ ಮಾಡಬಾರ್ದು. ಸೊ ಇದೇ ರೀತಿಯಾಗಿ ನೀವು 1 ವೀಕ್ ಕಂಟಿನ್ಯೂಸ್ ಆಗಿ ಮಾಡಿದ್ದೇ ಆದಲ್ಲಿ ನಿಮಗೆ 1 ವೀಕಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೇಕಾದರೆ ನೀವು ಫಸ್ಟು ಇದು ಡ್ರಿಂಕ್ನ ಕುಡಿಯೋದಕ್ಕಿಂತ ಮುಂಚೆ ಮೆಷರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, ಹೊಟ್ಟೆ ಸುತ್ತ ಇರುವಂಥ ಅಳತೆಯನ್ನು ಚೆಕ್ ಮಾಡ್ಕೊಳ್ಳಿ ಟೇಪಲ್ಲಿ. ಸೊ ಅನಂತರ 1 ವೀಕ್ ಆದ ನಂತರ ಟೇಪಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಡ್ರಿಂಕ್ ಇದು. ಸೊ ಆದಷ್ಟು ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋದಾದರೆ, ಲೈಕ್ PCOD, PCOS, ಥೈರಾಯ್ಡು, ಸೊ ಅಂಥವ್ರು ಬೇಕಿದ್ದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಡ್ರಿಂಕ್ನ ನೀವು ಸೇವನೆ ಮಾಡ್ಬೋದು.
ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.